ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಆ ನ್ಯೂಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡಬಹುದು, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಗೆಳೆಯರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನ್ಯೂಸ್ ಏನಂತಂದ್ರೆ GDP ಬಗ್ಗೆ. ಇವತ್ತು Q4 GDP ಡೇಟಾ ರಿಲೀಸ್ ಆಗಿದೆ. ಡೇಟಾ ಯಾವ ರೀತಿ ಬಂದಿದೆ, ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು, ಎಲ್ಲನೂ ಕೂಡ ನಾವು ತಿಳ್ಕೊಳ್ಳೋಣ. ಹಾಗೆ ಲಾಸ್ಟ್ ಮಂತ್ GDP ಡೇಟಾ ಬಂದಾಗ ಭರ್ಜರಿ ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು. ಹಾಗಾದ್ರೆ ಇನ್ ಕೇಸ್ GDP ಡೇಟಾ ಪಾಸಿಟಿವ್ ಇದ್ರೆ ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ ಮತ್ತೆ ಕಳೆದ ತಿಂಗಳು ಬಂದಂತ ರ್ಯಾಲಿ ಬರ್ಬೋದಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ GDP ನ್ಯೂಸ್ ನೋಡೋಣ. ನೋಡಬಹುದು, India's GDP grows 7.8% in Q4. FY24 growth pegged at 8.2%. ಇದು ಹೆಡ್ಲೈನ್. ಇಲ್ಲೂ ಕೂಡ ನೋಡಬಹುದು FY24 8.2% ಅಂತ ಹೇಳ್ತಿದ್ದಾರೆ, ಹಾಗೆ Q4 7.8% ಅಂತ ಹೇಳ್ತಾರೆ. ಇದೆಲ್ಲನೂ ಕೂಡ ಈಗ ಬಂದಿರೋ ಅಂತ ಡೇಟಾ. ಹಾಗಾದ್ರೆ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು, ಎಷ್ಟು ಬಂದಿದೆ, ಅದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ ನೋಡೋಣ ಅದನ್ನ. ಕೆಳಗೆ ನೀವು ಇಲ್ಲಿ ನೋಡಬಹುದು, ಇಂಡಿಯಾಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಲೇಟೆಸ್ಟ್ ರಿಲೀಸ್ May 31, 2024 ಅಂದ್ರೆ ಇವತ್ತೇ ರಿಲೀಸ್ ಆಗಿರುವಂತಹ ಡೇಟಾ. ಫೋರ್ಕಾಸ್ಟ್ ನೋಡಬಹುದು 6.7% ಇತ್ತು, ಆದ್ರೆ ಬಂದಿರೋದು 7.8%. ಸೊ ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ನಮ್ಮ GDP ಅಲ್ಲಿ Q4 ಅಲ್ಲಿ. ಹಾಗೆ ಪ್ರೀವಿಯಸ್ ನೋಡಬಹುದು 8.4% ಬಂದಿತ್ತು. ಪ್ರೀವಿಯಸ್ ಹೋಲಿಸಿದ್ರೆ ಖಂಡಿತ 7.8 ಕಡಿಮೆ, ಬಟ್ ಫೋರ್ಕಾಸ್ಟ್ ನೋಡಿ 6.7% ಇತ್ತು. 6.7% ಹೋಲಿಸಿದ್ರೆ ಖಂಡಿತ 7.8% ಜಾಸ್ತಿನೇ ಆಯ್ತು. ಸೊ ಫೋರ್ಕಾಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಂದಿನ ಡೇಟಾಗಿಂತ. ಯಾಕೆಂತಂದ್ರೆ ಪ್ರತಿ ತಿಂಗಳು ಅಥವಾ ಪ್ರತಿ ಕ್ವಾರ್ಟರ್ ಇಂದಿನ ತರನೇ ಡೇಟಾ ಇರೋದಿಲ್ಲ. ಹಲವಾರು ಬದಲಾವಣೆಗಳು ಪ್ರತಿ ತಿಂಗಳು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲಿ ಚೇಂಜಸ್ ಇದ್ದೇ ಇರುತ್ತೆ. ನಾವು ಪ್ರೀವಿಯಸ್ ಡೇಟಾಗಳನ್ನ ನೋಡೋದಾದ್ರೆ ಎಸ್ಪೆಷಲಿ ಕ್ವಾರ್ಟರ್ಲಿ ಡೇಟಾ ನೋಡಬಹುದು 6.6% ಎಸ್ಟಿಮೇಷನ್ ಇತ್ತು, ಬಂದಿದ್ದು 8.4%. ಈಗ 6.7% ಎಸ್ಟಿಮೇಷನ್ ಇತ್ತು, ಬಂದಿದ್ದು 7.8%. ತುಂಬಾ ಒಳ್ಳೆ ಡೇಟಾ ಬಂದಿದೆ GDP ಬಗ್ಗೆ. ಹಾಗೆ ಲಾಸ್ಟ್ 29th February 2024 ಏನ್ ಡೇಟಾ ಬಂದಿತ್ತು, ಈ ರೀತಿ ಡೇಟಾ. ಈ ಡೇಟಾ ನೋಡಿದ್ಮೇಲೆ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಭರ್ಜರಿ ರ್ಯಾಲಿ ಕಂಡು ಬಂದಿತ್ತು. ನಾನು ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಕೂಡ ಕವರ್ ಮಾಡಿದ್ದೆ. ಹಾಗಾದ್ರೆ ಈಗಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ಬೋದಾ, ಅದನ್ನ ನೋಡೋದಕ್ಕೆ ಮುಂಚೆ ನಾವು ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅದೆಲ್ಲನೂ ಕೂಡ ತಿಳ್ಕೊಂಡು ನಂತರ ಸೋಮವಾರದ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅನ್ನೋ ವಿಚಾರಕ್ಕೆ ಬರೋಣ ನಾವು. ಸೊ ಹೆಡ್ಲೈನ್ ನೋಡಬಹುದು 7.8%, ಇದು Q4. ಓವರ್ ಆಲ್ FY24 8.2%. ಅಂದ್ರೆ Q4 ಡೇಟಾ ನೋಡಿದ್ಮೇಲೆ FY24 ಟು ಬಿ 8.2% ಎಸ್ಟಿಮೇಟ್ ಮಾಡ್ತಾ ಇದೆ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ನೀವು ಇಲ್ಲಿ ನೋಡಬಹುದು ದ ಡೇಟಾ ಫಾರ್ ಪ್ರೀವಿಯಸ್ ಕ್ವಾರ್ಟರ್ Q3 ದಟ್ had left experts surprised has also been revised upwards to 8.6% from 8.4%. Therefore, the growth in previous 3 quarters now stand at 8.2%, in Q1 8.1, Q2 8.6 and Q3 on an annual basis. ಇದಾದ ನಂತರ ನೀವು ಇಲ್ಲಿ ಕೂಡ ನೋಡಬಹುದು ಇಯರ್ಲಿ ಪರ್ಫಾರ್ಮೆನ್ಸ್ ಇದೆ. 2012ರಿಂದ 2020ರಲ್ಲಿ ಮಾತ್ರ ಡೌನ್ ಪರ್ಫಾರ್ಮೆನ್ಸ್ ಬಂತು. ಯಾಕೆ ಅಂತ ನಿಮಗೆ ಗೊತ್ತಿದೆ, ಕೋವಿಡ್ ಇಯರ್, ಹಲವಾರು ದೇಶಗಳು ನೆಗೆಟಿವ್ ಗ್ರೋತ್ ಅನ್ನ ಕಂಡಂತ ವರ್ಷ ಅದು. ಹಾಗಾಗಿ ನಮ್ಮಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇತ್ತು. ನಂತರ 21-22 ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಹಾಗೆ 22-23 ಕೂಡ, ಈಗಿನ 23-24 ಕೂಡ. ನಂತರ ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡೋದಾದ್ರೆ ನೋಡಬಹುದು, ಅಗ್ರಿಕಲ್ಚರ್ ಅಂಡ್ ಲೈಫ್ ಸ್ಟಾಕ್, ಫಾರೆಸ್ಟ್ರಿ ಅಂಡ್ ಫಿಶಿಂಗ್ ಅಲ್ಲಿ ಲಾಸ್ಟ್ ಇಯರ್ ಹೋಲಿಸಿದ್ರೆ ಕಡಿಮೆ ಇದೆ ಗ್ರೋತ್. ಯಾಕಂದ್ರೆ ಇಲ್ಲಿ 2022-23 ಹಾಗೂ 23-24 ಇರೋದು ಇಲ್ಲಿದೆ ನೋಡಬಹುದು. ಬ್ಲೂ ಇರೋದು 2022-23, ಹಾಗೆ ಯೆಲ್ಲೋ ಅಥವಾ ಗೋಲ್ಡ್ ಕಲರ್ ಅಲ್ಲಿ ಇರೋದು 23-24 ಡೇಟಾ. ಹಾಗೆ ಮೈನಿಂಗ್ ಅಂಡ್ ಕ್ವಾರಿಯಿಂಗ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಕಂಡು ಬಂದಿದೆ. 1.9 ಇಂದ 7.1% ಹೋಗಿದೆ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ ನೆಗೆಟಿವ್ ಇತ್ತು, 2.2 ನೆಗೆಟಿವ್ ಇತ್ತು, ಆದ್ರೆ ಈಗ ನಿಯರ್ಲಿ 10% ಇದೆ, 9.9%. ತುಂಬಾ ಒಳ್ಳೆ ಗ್ರೋತ್ ಕಂಡು ಬಂದಿದೆ. ನಂತರ ಎಲೆಕ್ಟ್ರಿಸಿಟಿ, ಗ್ಯಾಸ್, ವಾಟರ್ ಸಪ್ಲೈ ಅಲ್ಲಿ 9.4 ಇತ್ತು ಹಿಂದಿನ ವರ್ಷ, ಈಗ 7.5 ಇದೆ. ಹಾಗೆ ಕನ್ಸ್ಟ್ರಕ್ಷನ್ ಅಲ್ಲಿ ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ, 9.4 ಇಂದ 9.9 ಹೋಗಿದೆ. ನಂತರ ಟ್ರೇಡ್, ಹೋಟೆಲ್ಸ್, ಟ್ರಾನ್ಸ್ಪೋರ್ಟ್ ಅಲ್ಲಿ ಕಡಿಮೆ ಇದೆ ಗ್ರೋತ್, 12% ಇಂದ 6.4% ಗೆ ಕಡಿಮೆ ಆಗಿದೆ. ಹಾಗೆ ಫೈನಾನ್ಷಿಯಲ್, ರಿಯಲ್ ಎಸ್ಟೇಟ್, ಪ್ರೊಫೆಷನಲ್ ಸರ್ವಿಸಸ್ ಅಲ್ಲಿ 9.1 ಇಂದ 8.4 ಬಂದಿದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಡಿಫೆನ್ಸ್ ಅಲ್ಲಿ 8.9 ಇಂದ 7.8 ಗೆ ಬಂದಿದೆ. ಸೊ ಓವರ್ ಆಲ್ ಗ್ರೋತ್ ಇದೆ, ಎಲ್ಲೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಎಲ್ಲ ಕಡೆ ಕೂಡ. ಬಟ್ ಕೆಲವು ಕಡೆ ಡೌನ್ ಇದೆ, ಕೆಲವು ಕಡೆ ಅಪ್ ಇದೆ. ಎಸ್ಪೆಷಲಿ ಮೈನಿಂಗ್, ಕ್ವಾರಿಯಿಂಗ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಮ್ಯಾನುಫ್ಯಾಕ್ಚರಿಂಗ್ ತುಂಬಾ ಚೇಂಜಸ್ ಆಗಿದೆ. ನಂತರ ಕನ್ಸ್ಟ್ರಕ್ಷನ್ ತುಂಬಾ ಚೇಂಜಸ್ ಆಗಿದೆ. ಇಲ್ಲೆಲ್ಲನೂ ಕೂಡ ಸರ್ಕಾರ ಅತಿ ಹೆಚ್ಚು ಸ್ಪೆಂಡಿಂಗ್ ಅನ್ನ ಮಾಡಿದೆ 2023-24ರಲ್ಲಿ. ಸರ್ಕಾರದ ಆದ್ಯತೆ ಅಲ್ಲೆಲ್ಲನೂ ಕೂಡ ಜಾಸ್ತಿ ಇದೆ. ಈವನ್ ಡಿಫೆನ್ಸ್ ಅಲ್ಲೂ ಕೂಡ ಇದೆ, ಇಲ್ಲ ಅಂತಲ್ಲ. ಬಟ್
ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಈ ವರ್ಷ ಅಷ್ಟೇ. ಓವರ್ ಆಲ್ ಮೈನಿಂಗ್ ಅಂಡ್ ಕ್ವಾರಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸ್ಟ್ರಕ್ಷನ್ ಈ 3 ಸೆಕ್ಟರ್ ಅಲ್ಲಿ ಕಂಡು ಬಂದಿರುವಂತಹ ಗ್ರೋತ್ ತುಂಬಾ ದೊಡ್ಡ ಬದಲಾವಣೆಯನ್ನ ಮಾಡಿದೆ ಅಂತಾನೆ ಹೇಳ್ಬೋದು. ಹಾಗೆ ಪ್ರಾವಿಷನಲ್ ಎಸ್ಟಿಮೇಷನ್ಸ್ ಅನ್ನು ಕೂಡ ನೋಡಬಹುದು. 21, 22, 22, 23 ಹಾಗೆ 23, 24 ಗ್ರೋತ್ ಅನ್ನ ಪ್ರೈಮರಿ ಸೆಕ್ಟರ್ ಅಲ್ಲಿ ಒಳ್ಳೆ ಗ್ರೋತ್ ಕಂಡು ಬಂದಿದೆ. ಸೆಕೆಂಡರಿ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ಟರ್ಷಿಯರಿ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಓವರ್ ಆಲ್ 3 ಕಡೆ ಒಳ್ಳೆ ಗ್ರೋತ್ ಕಂಡು ಬಂದಿದೆ. ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಹಾಗಾದ್ರೆ FY25 ಬಗ್ಗೆ ಯಾವ ರೀತಿ ಗ್ರೋತ್ ಫೋರ್ಕಾಸ್ಟ್ ಇದೆ ಅಂತ ನೋಡಿದ್ರೆ 6.8%. ಮೊನ್ನೆ ತಾನೇ ನಾವು ಒಂದು ನ್ಯೂಸ್ ಅನ್ನ ನೋಡಿದ್ವಿ. IMF ಮತ್ತೆ ಇಂಡಿಯಾದ ಗ್ರೋತ್ ಫೋರ್ಕಾಸ್ಟ್ ಅನ್ನ ಜಾಸ್ತಿ ಮಾಡಿದೆ. ಲಾಸ್ಟ್ 2-3 ಟೈಮ್ಸ್ ಕಂಟಿನ್ಯೂಸ್ ಆಗಿ ಫೋರ್ಕಾಸ್ಟ್ ಅನ್ನ ಜಾಸ್ತಿ ಮಾಡ್ತಾನೆ ಬರ್ತಾ ಇದೆ IMF ಕೂಡ ಭಾರತದ GDP ಬಗ್ಗೆ. ಸೊ ಈಗ ಬಂದಿರುವಂತ ಡೇಟಾ ನೋಡಿದಾಗ ಆಬ್ವಿಯಸ್ಲಿ ಗ್ರೋತ್ ಇದ್ದೇ ಇರುತ್ತೆ. ಇಲ್ಲೇ ಇದೆ ನೋಡಬಹುದು. IMF International Monetary Fund recently raised its FY25 growth forecast for India to 6.8% from 6.5%. ಸೊ 6.5 ಇದ್ದದನ್ನ 6.8ಕ್ಕೆ ಜಾಸ್ತಿ ಮಾಡಿದೆ. ಹಾಗೆ ADB ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೂಡ 7% ಫೋರ್ಕಾಸ್ಟ್ ಮಾಡ್ತಾ ಇದೆ. ಸೊ ವೇರಿಯಸ್ ಎಕನಾಮಿಕ್ ಏಜೆನ್ಸೀಸ್ ತುಂಬಾ ಒಳ್ಳೆ ಪಾಸಿಟಿವ್ ಫೋರ್ಕಾಸ್ಟ್ ಅನ್ನ ಕೊಡ್ತಾ ಇದಾವೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ. ಹಾಗೆ ET ನಾವು ಪೋಲ್ ನ ಎಕ್ಸ್ಪರ್ಟ್ಸ್ ಒಪಿನಿಯನ್ ಕೂಡ ನೀವು ಇಲ್ಲಿ ನೋಡಬಹುದು. 6.4 to 7.7% ಇರಬಹುದು ಅನ್ನುವಂತ ಫೋರ್ಕಾಸ್ಟ್ ಅನ್ನ ಕೊಡ್ತಿದ್ದಾರೆ ಅವರು ಕೂಡ. ಓವರ್ ಆಲ್ GDP ಡೇಟಾ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತಾನೆ ಹೇಳ್ಬೋದು. ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಖಂಡಿತ ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಮಾರ್ಕೆಟ್ ಅಲ್ಲಿ. ಆದ್ರೆ ಸೋಮವಾರ ಈ ಕಾರಣಕ್ಕೆ ರ್ಯಾಲಿ ಬರುತ್ತಾ? ಸೊ ನಾನು ಈಗಾಗಲೇ ಹೇಳಿದೆ, ಇಂದಿನ ಡೇಟಾ ರಿಲೀಸ್ ಆದಾಗ ಈ ಡೇಟಾ ನೋಡಿದಾಗ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿತ್ತು. ಹಾಗಾದ್ರೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ಸೋಮವಾರ ರಿಪೀಟ್ ಆಗುತ್ತಾ ಅಂತ ನೋಡೋದಾದ್ರೆ ಖಂಡಿತ ನಾವು ಈಗಲೇ ಹೇಳಲಿಕ್ಕಾಗೋದಿಲ್ಲ. ಬಟ್ ನಾಳೆ ಸಂಜೆ ನಮಗೆ ಒಂದು ಪಿಕ್ಚರ್ ಸಿಗುತ್ತೆ. ಸೊ ನಾಳೆ 6:30 PM ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕೆಂತಂದ್ರೆ ನಾಳೆ 6:30ಕ್ಕೆ ಎಕ್ಸಿಟ್ ಪೋಲ್ ಡೇಟಾ ರಿಲೀಸ್ ಆಗುತ್ತೆ. ಯಾಕಂದ್ರೆ ನಾಳೆ ಕೊನೆ ಹಂತದ ಚುನಾವಣೆ ಇದೆ. 6 ಗಂಟೆಗೆ ಮುಗಿಯುತ್ತೆ. 6 ಗಂಟೆ ಮುಗಿದಾದ್ಮೇಲೆ 6:30ಕ್ಕೆ ಎಕ್ಸಿಟ್ ಪೋಲ್ ಡೇಟಾ ರಿಲೀಸ್ ಆಗ್ತವೆ. ಎಕ್ಸಿಟ್ ಪೋಲ್ ಅಲ್ಲಿ ಯಾವ ರೀತಿ ಒಪಿನಿಯನ್ ಬರುತ್ತೆ ಅದು ಮಾರ್ಕೆಟ್ ಮೂವ್ಮೆಂಟ್ ಅನ್ನ ಡಿಸೈಡ್ ಮಾಡುತ್ತೆ ಸೋಮವಾರ. ಇನ್ ಕೇಸ್ NDA ಫೇವರ್ ಆಗಿ ಎಕ್ಸಿಟ್ ಪೋಲ್ ಬಂದ್ರೆ ಈಗ GDP ಡೇಟಾ ಅಂತೂ ಖಂಡಿತ ಪಾಸಿಟಿವ್ ಇದೆ. ಸೊ ಡಬಲ್ ಪಾಸಿಟಿವ್ ನ್ಯೂಸ್ ಆಗುತ್ತೆ ಮಾರ್ಕೆಟ್ಗೆ. ಭರ್ಜರಿ ರ್ಯಾಲಿಯನ್ನ ನಾವು ಸೋಮವಾರದ ಸೆಷನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ ಕೇಸ್ NDA ಅಗೇನೆಸ್ಟ್ ಬಂದ್ರೆ ಖಂಡಿತ ಅಂತ ರ್ಯಾಲಿ ಬರುವಂತ ಚಾನ್ಸಸ್ ಕಡಿಮೆ. ಇನ್ ಕೇಸ್ ಎಲೆಕ್ಷನ್ ನ್ಯೂಸ್ ಇಲ್ಲ ಅಂತಂದಿದ್ರೆ GDP ನ್ಯೂಸ್ ಮಾತ್ರ ಇದ್ದಿದ್ರೆ ಖಂಡಿತ GDP ಡೇಟಾ ನೋಡಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇತ್ತು. ಆದ್ರೆ ಈಗ ಎಲೆಕ್ಷನ್ ನ್ಯೂಸ್ ಕೂಡ ಆಡ್ ಆಗುತ್ತೆ. ಎಲೆಕ್ಷನ್ ನ್ಯೂಸ್ ಆಡ್ ಆಗೋದ್ರಿಂದ ಎಲೆಕ್ಷನ್ ನ್ಯೂಸ್ ಅಲ್ಲಿ ಯಾವ ರೀತಿ ಔಟ್ಕಮ್ ಬರುತ್ತೆ ಅದು ನಮ್ಮ ಮಾರ್ಕೆಟ್ ಮೂವ್ಮೆಂಟ್ ಅನ್ನ ಡಿಸೈಡ್ ಮಾಡುತ್ತೆ ಸೋಮವಾರದ ಸೆಷನ್ ಅಲ್ಲಿ. ಸೊ ನಾಳೆ 6:30ಕ್ಕೆ ಮಿಸ್ ಮಾಡದೆ ಎಕ್ಸಿಟ್ ಪೋಲ್ ನೋಡ್ಕೊಳ್ಳಿ. ಸೊ ನಿಮಗೆ ಒಂದು ಪಿಕ್ಚರ್ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗುತ್ತೆ. ಆದ್ರೆ ನಾಳೆ ಬರುವಂತ ಎಕ್ಸಿಟ್ ಪೋಲ್ ಫೈನಲ್ ಅಲ್ಲ. ನಮಗೆ ಫೈನಲ್ ಆಗೋದು ಮಂಗಳವಾರ ಅಥವಾ ಜೂನ್ 4ಕ್ಕೆ ಬರುವಂತ ಎಕ್ಸಾಕ್ಟ್ ನಂಬರ್ಸ್. ಯಾಕಂದ್ರೆ ಮಾರ್ಕೆಟ್ ಈಗಾಗಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ NDA ಗವರ್ನಮೆಂಟ್ ರಿಎಲೆಕ್ಟ್ ಆಗುತ್ತೆ ಅಂತ. ಆದ್ರೆ ರಿಎಲೆಕ್ಟ್ ಆಗುತ್ತೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ. ಸೊ ರಿಎಲೆಕ್ಟ್ ಆಗಿಲ್ಲ ಅಂತಂದ್ರೆ ಅಬ್ವಿಯಸ್ಲಿ ಕರೆಕ್ಷನ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ, ಬಂದೇ ಬರುತ್ತೆ. ಹಾಗಂತ ಮಾರ್ಕೆಟ್ ಕತೆ ಏನ್ ಮುಗಿಯೋದಿಲ್ಲ. ಅದ್ರ ಬಗ್ಗೆ ನಾನು ನಾಳೆ ಒಂದು ಸಪರೇಟ್ ವಿಡಿಯೋ ಕವರ್ ಮಾಡ್ತೀನಿ. ಅದನ್ನ ನೋಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಬಟ್ ಈಗ ಬಂದಿರುವಂತ ನ್ಯೂಸ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಧಮಾಕ ನ್ಯೂಸ್ ಅಂತಾನೆ ಹೇಳ್ಬೋದು. ಬಟ್ ನಾಳೆ ಬರುವಂತ ನ್ಯೂಸ್ ಇನ್ನೂ ಧಮಾಕ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಅದು ನೆಗೆಟಿವ್ ಧಮಾಕ ಆಗ್ಬೋದು ಅಥವಾ ಪಾಸಿಟಿವ್ ಧಮಾಕ ಆಗ್ಬೋದು. ನೋಡೋಣ ಯಾವ ರೀತಿ ನ್ಯೂಸ್ ನಾಳೆ ಸಂಜೆ ಬರುತ್ತೆ ಅಂತ. ಇವತ್ತಂತೂ ಒಂದು ಗುಡ್ ನ್ಯೂಸ್ ಬಂದಿದೆ. ನಾಳೆ ಏನಾದ್ರೂ ಗುಡ್ ನ್ಯೂಸ್ ಬಂದ್ರೆ ಸೋಮವಾರ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೋಡೋಣ, ಹೋಪ್ ಇಟ್ಕೊಳ್ಳೋಣ. ಸದ್ಯಕ್ಕಂತೂ ಇವತ್ತು ನಿಫ್ಟಿ ಹಾಗೂ ನಮ್ಮ ಸೆನ್ಸೆಕ್ಸ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಸ್ವಲ್ಪ ಮಟ್ಟಿಗೆ ಲಾಸ್ಟ್ 5 ಟ್ರೇಡಿಂಗ್ ಸೆಷನ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು. ಆಫ್ಟರ್ 5 ಟ್ರೇಡಿಂಗ್ ಸೆಷನ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೋಡೋಣ ಇವತ್ತು ಬಂದಿರುವಂತ ಒಂದು ಗುಡ್ ನ್ಯೂಸ್ ಜೊತೆ ನಾಳೆ ಏನಾದ್ರೂ ಗುಡ್ ನ್ಯೂಸ್ ಆಡ್ ಆಗುತ್ತಾ? ಆಡ್ ಆದ್ರೆ ನಿಯರ್ಲಿ 1-2% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಂಡೆಕ್ಸ್ ಅಲ್ಲಿ ಸೋಮವಾರ. ಇನ್ ಕೇಸ್ ನಾಳೆ ಕೂಡ ಇದೇ ರೀತಿ ಧಮಾಕ ನ್ಯೂಸ್ ಬಂದ್ರೆ ಅಂದ್ರೆ ಮಾರ್ಕೆಟ್ಗೆ ಪಾಸಿಟಿವ್ ನ್ಯೂಸ್ ಬಂದ್ರೆ ಎಕ್ಸಿಟ್ ಪೋಲ್ ಅಲ್ಲಿ, ಇನ್ ಕೇಸ್ ಏನಾದ್ರೂ ಅಲ್ಲಿ ಉಲ್ಟಾ ಆದ್ರೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕೂಡ ಉಲ್ಟಾ ಆಗುತ್ತೆ. ಅದ್ರಲ್ಲಿ ಡೌಟೇ ಇಲ್ಲ. ನೋಡೋಣ, ಹೋಪ್ ಇಟ್ಕೊಳ್ಳೋಣ. ಯಾವುದಕ್ಕೂ ನಾಳೆ ಸಂಜೆ ನಮಗೆ ಒಂದು ಪಿಕ್ಚರ್ ಸಿಗುತ್ತೆ. ಈಗ ಆಫ್ ನ್ಯೂಸ್ ಖಂಡಿತ ಗುಡ್ ನ್ಯೂಸ್ ಇದೆ. ಇನ್ನು ಆಫ್ ಗುಡ್ ನ್ಯೂಸ್ ಆದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬಹುದು. ಸರಿ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.